ಅಂತಾರೆ ಒಬ್ಬ ನಾನು ಹೋಗೇ ಇರ್ಲ ಅಂತಾನೆ ಸಾಕ್ಷಿಗೆ ಸೈನ್ ಹಾಕೋದು. ಅದನ್ನೆಲ್ಲ ರೆಕಾರ್ಡ್ ತಗೊಂಡೋಗಿ ನಾವು ಕೇಸ್ ಹಾಕಿದ್ದು. ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಸುತ್ತಮುತ್ತಲು ಇರ್ತಕ್ಕಂತಹ ಭೂಮಿಗಳಿಗೆ ಚಿನ್ನದ ಬೆಲೆ ಬಂತು. ಈಗ ಇಂಚಿಂಚು ಭೂಮಿಗೂ ಕೂಡ ಹೊಂದಾಣಿಕೆ ಇಲ್ಲದ ಕಾರಣ ಕುಟುಂಬಗಳ ನಡುವೆ ವಿವಾದಗಳು ಭುಗಿಲೇಳುತ್ತಿದೆ. ಜಮೀನಿನ ವಿವಾದಗಳು ಒಂದಲ್ಲ ಒಂದು ರೀತಿಯಾಗಿ ಕುಟುಂಬಗಳ ನಡುವೆ ಇದು ಒಂದು ರೀತಿಯಾದಂತಹ ಕಂದಕವಾಗಿ ಮಾರ್ಪಟ್ಟಿದೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಸನಪುರ ಗ್ರಾಮ ಪಂಚಾಯಿತಿಯ ಸದಸ್ಯ ಹಾಗೂ ಅವರ ಮೈದುನ ಕುಟುಂಬಸ್ಥರು ಜಮೀನು ವಿವಾದಕ್ಕಾಗಿ ಕುಟುಂಬದ ನಡುವೆಯೇ ಬಡಿದಾಡಿಕೊಂಡಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ತಿಮ್ಮಬೋವಿ ಪಾಳ್ಯದಲ್ಲಿ ನಡೆದಿದೆ. ಭೂ ವಿವಾದದಿಂದಾಗಿ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ, ಹೊಡೆದಾಟಗಳು, ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ಅವ್ಯಾಚ್ಯ ಶಬ್ದಗಳಿಂದಲೂ ಕೂಡ ನಿಂದಿಸಿದಂತಹ ಘಟನೆ ನಡೆದಿದೆ. ಇದೆಲ್ಲವೂ ಕೂಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಈಗ ಈ ಒಂದು ಪ್ರಕರಣ ಠಾಣೆಯ ಮೆಟ್ಟಿಲೇರಿದೆ. ಈ ಒಂದು ಗಲಾಟೆಯಲ್ಲಿ ಹಲ್ಲೆಗೆ ಒಳಗಾದಂತಹ ಲಕ್ಷ್ಮಮ್ಮ ಮತ್ತು ಅವರ ಮಗಳು ರೂಪಾ ಮೇಲೆ ಗ್ರಾಮ ಪಂಚಾಯಿತಿಯ ಸದಸ್ಯೆ ದಿವ್ಯಾ ಮತ್ತು ಅವರ ಮೈದುನ ಮಹದೇವಯ್ಯ ಹಲ್ಲೆ ನಡೆಸಿದ್ದಾರೆ ಅಂತೇಳಿ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಈ ಒಂದು ವಿವಾದಗಳು ಕುಟುಂಬಗಳನ್ನ ಹಾಳು ಮಾಡುತ್ತಿದೆ. ಈ ಹಿಂದೆ ಸಹೋದರರಂತೆ ಬಾಳ್ವೆ ನಡೆಸ್ತಾ ಇದ್ದಂತವರು ಯಾವಾಗ ಭೂಮಿಗೆ ಚಿನ್ನದ ಬೆಲೆ ಬಂತು ಅದರಿಂದಲೇ ವಿವಾದಗಳು ಮತ್ತು ಸಂಬಂಧಗಳು ಕೂಡ ಅಳಿಸುತ್ತಿವೆ. ಇವುಗಳೆಲ್ಲವನ್ನು ಕೂಡ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿವಾದಗಳು ಭುಗಿಲೇಳೋದ್ರಲ್ಲಿ ಎರಡು ಮಾತಿಲ್ಲ. ಗೋಸ್ಕರ ಅಂತ 18 ವರ್ಷದಿಂದೇನೆ ನಮ್ ಮಾವಾರ ಅಪ್ಪನ ಹೆಸರಾಗಿದ್ದ ಆಸ್ತಿನ ಮಾರ್ಕೊಂಬಿಟ್ರು. ನಮ್ಮ ಯಜಮಾನ್ರ ಕೈಲಿ ಗೊತ್ತಿಲ್ದವ್ರ ಕೈಲಿ ಸೈನ್ ಹಾಕ್ಸ್ಕೊಂಬಿಟ್ಟವ್ರೆ. ಸೈನ್ ಹಾಕ್ಸ್ಕೊಂಬಿಟ್ಟು ನಾವು ಚಿಕ್ಕ ಮಕ್ಳು ಬಾಣಿತಿ ಒಳಗೆ ಎಲ್ಲ ಒಟ್ಟು ಕುಟುಂಬದ ಆಸ್ತಿ ಮಾರ್ಕೊಂಡು ನಾವು ಇನ್ನೊಂದ್ ಎಕರೆ ತಗೊಂಡ್ರು, ಫ್ಯಾಕ್ಟ್ರಿ ತಗೊಂಡ್ರು. ಅದೆಲ್ಲ ಫ್ಯಾಕ್ಟ್ರಿ ಅವನ ಹೆಸ್ರಿಗೆ ಮಾಡಿಸ್ಕೊಂಡ ಮೈದನ ಹೆಸರಿಗೆ, ಜಮೀನ್ ನಮ್ಮ ಮಾವನ ಹೆಸ್ರಿಗೆ ಮಾಡಿಸಿ ಸ್ವಯಾರ್ಜಿತ ಅಂತ ಹೇಳ್ಬಿಟ್ಟು ಮಾರ್ಬಿಟ್ರು. 8-9 ತಿಂಗಳಿಂದ ಮಾರಿದ್ರು. ಅಗ್ರಿಮೆಂಟ್ ಮಾಡಿಸ್ಕೊಂಡ್ಮೇಲೆ ನಾವು ಮನೆ ಕಟ್ತಾ ಇದ್ದು. ನಮ್ಗೆ ಇರಕ್ ಮನೇನು ಇಲ್ಲ. ನನ್ ಮಕ್ಳಿಗೆ ಹುಷಾರಿಲ್ದಾಗ 35,000-40,000 ಆದ್ರೂ 25 ಲಕ್ಷ ದುಡ್ಡು ತಗೊಂಡ್ ಮನೆಗ್ ಮಾಡಿಕೊಂಡು ಬಂದ್ ನೋಡ್ಲಿಲ್ಲ. ನಾವೇ ಏನೋ ಹಂಗ ಬಿದ್ದು ಮಾಡ್ಕೊಂಡು ಆಮೇಲೆ ಮನೆ ಕರ್ಕೊಂಬಂದು ಮನೆ ಬಿದ್ದೋಯ್ತು. ಅವಾಗ ಮನೆ ಹಿಡಿಸ್ತು. ಮನೆ ಅವ್ರ ಇವ್ರ ಹತ್ರ ಸಹಾಯ ತಗೊಂಡು ಮನೆ ಹಿಡಿಸಿ ಮನೆ ಅರ್ಧ ಬರ್ಧ ಆಗೈತೆ. ಇವಾಗ ಆಸ್ತಿಗೆ ಮಾರಿದಿರಲ್ಲ ದುಡ್ಡು ಕೊಡ್ರಿ ಅಂತ ಹೋದ್ರೆ ಸ್ವಯಾರ್ಜಿತ ಆಸ್ತಿ ಅವ್ನ ಯಾರಿಗ್ ಬೇಕಾದ್ರೂ ಕೊಟ್ಕೊಬಹುದು ಅಂತಾರೆ. ಒಬ್ಬ ಕೇಳ್ತಾಳೆ ನ್ಯಾಯ ಮಾಡಿಸ್ಬಿಟ್ಟೆ ಊರೆಲ್ಲಾರನ್ನ ಸೇರ್ಸಿ ಅವರೆಲ್ಲ ಬಂದು ನನ್ ಮಕ್ಳು ಹುಡ್ಸಿದ್ರ ಅಂತಾರೆ. ಒಬ್ಬ ನಾನು ಹೋಗೇ ಇರ್ಲ ಅಂತಾನೆ ಸಾಕ್ಷಿಗೆ ಸೈನ್ ಹಾಕೋದು. ಅದನ್ನೆಲ್ಲ ರೆಕಾರ್ಡ್ ತಗೊಂಡೋಗಿ ನಾವು ಕೇಸ್ ಹಾಕಿದ್ದು. ನಮಗ್ ಆಸ್ತಿ ಏನು ಕೊಟ್ಟಿಲ್ಲ ಅಂತ ಕೇಸ್ ಹಾಕಿಕ್ಕೆ ಇದು ಹೊಲ ಅವರು ಉಳ್ಸಕ್ ಹೋಗ್ಯವ್ರು. ನೆನ್ನೆ ಪಿಟ್ಕೊಂಡಿ ತೆಗಿಸ್ತಾ ಇದೀವಿ, ಅದಕ್ಕೂ ಬಂದ್ ಜಗಳ ಮಾಡಿದ್ರು. ಎಲ್ಲಾರ್ಗು ಸುತ್ತಮುತ್ತ ಇರೋ ಜಮೀನವ್ರಿಗೆಲ್ಲ ಹೇಳ್ಕೊಡ್ತಾರೆ, ಓಡಾಡಕ್ ಜಾಗ ಬಿಡ್ಬೇಡ್ರಿ ಅಂತ ಹೇಳ್ಕೊಡ್ತಾರೆ. ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಎಲ್ಲ ಕಳಿಸ್ತಾರೆ. ಆದ್ರೂನು ಒಳಗಡೆನೆ ಪಿಟ್ಕೊಂಡಿ ತೆಗಿಸ್ತಿದೀನಿ, ಕಲ್ಲ ಹೊಡಿಯಕ್ ಬಂದ್ಲ ಅವ್ರಿಗೆ ನಮ್ಮ ಅತ್ತೆ. ಆದ್ರೂ ಸುಮ್ನಾಗೋದು. ನಾವು ಒಂದೆರಡು ಮಾತು ಬೈದು ಅವರು ಸುಮ್ನಾಗೋದು. ಆಮೇಲೆ ತಿರ್ಗಾ ನೆನ್ನೆ ಬೆಳಗ್ಗೆ ಅವ್ರು ನಿಮ್ ಭಾಗದ ಆಸ್ತಿ ನೀವ್ ಮಾಡ್ಕೊಳ್ರಿ, ನಮ್ ಭಾಗದ್ ನನ್ ಗಂಡಂಗ್ ಏನ್ ಬರ್ಬೇಕು ಅದ್ ಬಿಟ್ಬಿಟ್ಟು ನೀವು ಊದ್ಕೊಳ್ರಿ ಅಂತ ಕೇಳಕ್ ಹೋದ್ರೆ ಅಲ್ಲಿದ್ದಿದ್ ಕುಡ್ಲು ತಗೊಂಡು ಗಣ್ಣೆ ತಗೊಂಡ್ ಹೊಡಿಯಕ್ ಬಂದವ್ರಿ. ಸರ್ಕಾರಕ್ಕೆ ಅದೇ ಆಸ್ತಿ ನಮ್ ಭಾಗ ನಮ್ಮ ಮನೆಯವ್ರು ಹುಟ್ಟವ್ರೆ, ಬೆಳೆ ಮಾಡ್ತಿದ್ದಿದ್ ಆಸ್ತಿ ನಮ್ ಭಾಗದ್ ನಮಗ್ ಬಿಟ್ರೆ ನಿಮ್ ಭಾಗದ್ ನೀವ್ ಉಟ್ಕೊಳ್ರಿ, ನಮ್ಮ ಯಜಮಾನ್ರು ಹುಟ್ಟವ್ರೆ ಅಂತ ಹೋಗಿ ಕೇಳಕ್ ಹೋಗಿದ್ವಿ. ವಾರ್ಗಿತ್ತಿ ನಮ್ಮ ಅತ್ತೆ ಮೆಂಬರ್ ಆಗೋರು ದಾಸಂಪುರ ಗ್ರಾಮ ಪಂಚಾಯತಿ.